ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಆಂಟಿ. 6 ಗಂಟೆ ಆಯ್ತು, ಏಳು ಮರಿ. ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋತೀನಿ ಆಂಟಿ. 6:15ಗೆ ಹೇಳ್ತೀನಿ. ನೀನ್ ನಿದ್ದೆ ಮಾಡೋದನ್ನ ನೋಡೋಕ್ಕೋಸ್ಕರನೇ ನಿನ್ನ ಇನ್ನೂ ಸ್ವಲ್ಪ ಹೊತ್ತು ನಿದ್ದೆ ಮಾಡಿಸಿ ಅದನ್ ನೋಡಿ ಸಂತೋಷ ಪಡ್ಬೇಕು ಅಂತ ನನಗೂ ಆಸೆ ಪುಟ್ಟ. ಆದ್ರೆ ಅಮ್ಮ ನಿನ್ನ ಶಾರ್ಪ್ ಆಗಿ ಕರೆಕ್ಟ್ ಆಗಿ 8 ಗಂಟೆಗೆ ಡೈನಿಂಗ್ ಟೇಬಲ್ಗೆ ಬರಕ್ ಹೇಳಿದಾರಲ್ಲ. 8 ಗಂಟೆಗೇನಾ? ಏನಿದು ದಿಢೀರಂತ? ಡೈಲಿ 8:15ಗೆ ತಾನೇ ಬ್ರೇಕ್ಫಾಸ್ಟ್ ಟೇಬಲ್ ಅಲ್ಲಿ ಭೇಟಿ ಆಗೋದು. ಅಮ್ಮನ ಆರ್ಡ್ರು, ಯಾವಾಗ ಏನ್ ಬೇಕಾದ್ರೂ ಆಗಿರುತ್ತೆ. ನೋಡು, ಬೇಗ ಎದ್ದು ಎಕ್ಸರ್ಸೈಸ್ ಮಾಡಿ ರೆಡಿಯಾಗಿ ಕರೆಕ್ಟ್ ಟೈಮಿಗೆ ಬಂದ್ಬಿಡ್ಬೇಕು. ಅನಾವಶ್ಯಕವಾಗಿ ಬಯಸ್ಕೋಬೇಡ. ಆಂಟಿ, ಕಾಲೇಜ್ ಕೂಡ ಕಂಪ್ಲೀಟ್ ಆಯ್ತು, ಏನು ಕೆಲಸ ಇಲ್ಲ. ನಾನು ಇಷ್ಟಕ್ಕೆ ಫ್ರೀ ಆಗಿ ನಾನು ಇರಬಾರ್ದಾ? ಇನ್ನು ಯಾಕೆ ಟೈಮ್ ಟೇಬಲ್ ಸಿಸ್ಟಮ್? ಅಮ್ಮ ತುಂಬಾ ಲಿಮಿಟ್ ಮೀರೋಗ್ತಾ ಇದ್ದಾರೆ. ಇವತ್ತಂತೂ ನಾನು ಡೈರೆಕ್ಟ್ ಆಗಿ ಕೇಳೇ ಬಿಡ್ತೀನಿ. ದೊಡ್ಡದಾಗಿ ಕೇಳ್ಬಿಡ್ತೀಯ, ಎಲ್ಲ ಇಲ್ಲೇ ಹೇಳ್ತೀಯ. ಅಲ್ಲಿ ಬಂದ ತಕ್ಷಣ ಹೆಡೆ ಮುದ್ರಕೊಂಡು ಹಾವಿನ ತರ ತೆಪ್ಪಗಿದ್ದು ಬಿಡ್ತೀಯ. 15 ವರ್ಷದಿಂದ ನಾನು ನೋಡ್ತಾ ಇಲ್ವಾ? ಬೇಗ ಬಾ. ಆಂಟಿ, ಆಮೇಲೆ ಇವತ್ತು ಅಮ್ಮನ ಹತ್ರ ನಾರ್ತ್ ಇಂಡಿಯಾ ಟೂರ್, ಮ್ಯೂಸಿಕ್ ಕ್ಲಾಸ್, ಡಾನ್ಸ್ ಕ್ಲಾಸ್ ಬಗ್ಗೆ ಕೇಳೋಣ ಅಂತಿದ್ದೀನಿ. ಕೇಳಲಾ? ಕೇಳ್ ನೋಡು. ಗುಡ್ ಮಾರ್ನಿಂಗ್ ಮಮ್ಮಿ. ಗುಡ್ ಮಾರ್ನಿಂಗ್. ತಿಂಡಿ ತಿನ್ನು. ಮಮ್ಮಿ, ಕಾಲೇಜ್ ಸ್ಟಡೀಸ್ ಮುಗೀತಲ್ಲ, ಅದೇ ಎಲ್ಲ ಫ್ರೆಂಡ್ಸು ನಾರ್ತ್ ಇಂಡಿಯಾ ಟೂರ್ ಹೋಗೋಣ ಅಂತಿದ್ದೀವಿ. ಅದಕ್ಕೆ ನಿಮ್ಮ ಪರ್ಮಿಷನ್. ಬೇರೆ ಏನೇನು ಪ್ಲಾನ್ಸ್ ಇಟ್ಕೊಂಡಿದ್ಯಾ? ಟೂರ್ ಹೋಗಿ ಬಂದ ತಕ್ಷಣ ಡ್ಯಾನ್ಸ್ ಕ್ಲಾಸ್, ಮ್ಯೂಸಿಕ್ ಕ್ಲಾಸ್ ಅಂತ ಯೂಸ್ಫುಲ್ ಆಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತಿದ್ದೀನಿ. ಇದಕ್ಕಿಂತ ಒಳ್ಳೆ ಪ್ಲಾನ್ ನನ್ನ ಹತ್ರ ಇದೆ, ಕೇಳ್ತೀಯಾ? ಹಾ ಮಮ್ಮಿ, ಹೇಳಿ. ಮದುವೆ ಮಾಡ್ಕೊಂಡು ಬೇಗ ನನ್ಗೊಂದು ಮೊಮ್ಮಗುನ ಹೆತ್ಕೊಡು. ಮಮ್ಮಿ, ಏನು ಕೋಪ ಬರ್ತಾ ಇದೆಯಾ? ಇಲ್ಲ ಇಲ್ಲ ಮಮ್ಮಿ. ಹಲೋ ಅಕ್ಕ. ಹಲೋ. ಹಾಯ್ ಚಿತ್ರ. ಏನಾದರೂ ಪ್ರಾಬ್ಲಮ್ಮಾ? ಏನೂ ಇಲ್ಲ, ಚಿತ್ರಾನ ಮದುವೆ ಆಗು ಅಂತ ಹೇಳ್ತಾ ಇದ್ದೆ. ಖುಷಿಯಾಗಿರ್ಬೇಕಲ್ಲ. ಇಲ್ಲ, ಕೋಪ ಮಾಡ್ಕೊಂಡಿದ್ದಾಳೆ. ಓ, ನಾನೇ ಗಂಡು ಅಂತ ನೀನು ಹೇಳಿರೋದಿಲ್ಲ. ಚಿತ್ರ, ಅಳ್ಬೇಡ ಪುಟ್ಟ, ಅಳ್ಬಾರ್ದು. ನೋಡು, ಏನೂ ಆಗಲ್ಲ, ಎಲ್ಲ ಒಳ್ಳೇದೇ ಆಗತ್ತೆ. 6ನೇ ವಯಸ್ಸಿಂದ ಆಗದೆ ಇರೋ ಒಳ್ಳೇದು ಇನ್ ಮುಂದೆ ಆಗತ್ತೆ ನಂಗೆ ನಂಬಿಕೆನೇ ಹೊರಟೋಗ್ಬಿಟ್ಟಿದೆ ಆಂಟಿ. ಹಾಗೆಲ್ಲ ಅನ್ಕೋಬೇಡ ಕಂದ. ನಂಗೆ ಮಾತ್ರ ಯಾಕೆ ಆಂಟಿ ಈ ಥರದ್ ಒಂದಮ್ಮ? ಈ ಮದ್ವೆಯಲ್ಲಿ ಇಷ್ಟ ಇದೆಯೋ ಇಲ್ವೋ ಅಂತ ಫಾರ್ಮಾಲಿಟಿಗೆ ಒಂದು ಮಾತು ಕೂಡ ಕೇಳ್ದೆ. ಈ ಥರ ಹಿಟ್ಲರ್ ಥರ ನಡ್ಕೋತಾರೆ. ಏನಂದೆ? ನಾನ್ ಹಿಟ್ಲರ್ ಥರ ನಡ್ಕೋತೀನಾ? ಹೌದು, ನಾನ್ ಹಿಟ್ಲರೇ. ಯಾಕೆಂದ್ರೆ ನೀನ್ ನನಗೆ ಜರ್ಮನಿ ಅಲ್ವಾ? ಅಕ್ಕ, ಚಿತ್ರಗೆ ಇಷ್ಟ ಇಲ್ಲ ಅಂದ್ರೆ ಮದುವೆ ಬೇಡ ಪ್ಲೀಸ್. ನೀನೇನ್ ಕಿಶೋರ್, ಅವಳೇನೋ ಚಿಕ್ಕ ಹುಡುಗಿ ಹಾಗೆ ಮಾತಾಡ್ತಾಳೆ. ಮಾಲ್ತಿಯಮ್ಮ, ಪ್ರಪಂಚ ಗೊತ್ತಿಲ್ದಿರೋ ಹುಡುಗಿ, ಸ್ವಲ್ಪ ಬುದ್ಧಿ ಹೇಳಿ. ಚಿತ್ರ, ಅಳ್ಬೇಡ ಪುಟ್ಟ, ಹೇಳಿದ್ನಲ್ಲ. ಕೆಲವೊಂದು ವಿಷಯದಲ್ಲಿ ನಾವೊಂದು ಅನ್ಕೊಂಡ್ರೆ ದೈವ ಒಂದ್ ಬಗೆಯತ್ತೆ. ನನ್ನ ಮನಸ್ಸು ಹೇಳ್ತಾ ಇದೆ, ಈ ಮದುವೆ ನಡೆಯಲ್ಲ. ನೋಡು, ಆ ದೇವ್ರು ನಿನ್ ಕೈ ಬಿಡಲ್ಲ.
ಬೆಳಗ್ಗೆ 5 ಗಂಟೆಗೆ ಎದ್ದು ಜಾಗಿಂಗ್ ಮಾಡ್ಕೊಂಡು ಬಂದು ಮತ್ತೆ ನಿದ್ದೆ ಮಾಡೋ ಚುರುಕಾದ ಸೋಂಬೇರಿ ಪ್ರಪಂಚದಲ್ಲಿ ಇವನು ಒಬ್ಬನೇ. ಯಶವಂತ್, ಯಶವಂತ್, ಧನಲಕ್ಷ್ಮಿ ಅವರ ಅಪ್ಪ ಅಮ್ಮ ನಿನ್ನ ನೋಡಕ್ ಬಂದಿದ್ದಾರೆ. ನನ್ನ ಏನಂತ ಗೊತ್ತಿಲ್ಲ, ಎದ್ ಬಾ. ಕಾಫಿ ಕೊಟ್ಟ? ಬಾ. ರಿಟೈರ್ ಆಯ್ತಲ್ಲ, ಕೆಮ್ಮಣ್ಗುಂಡಿ ಹೋಗಿ ಎಲ್ಲರೂ ಸೆಟ್ಲ್ ಆಗೋಣ ಅಂತಿದೀವಿ. ಒಳ್ಳೇದಾಯ್ತು. ಅಲ್ಲಿ ಹೋದ್ಮೇಲೆ ಬರ್ತಾ ಇದ್ದಾನೆ. ಅಲ್ಲಿ ಹೋದ್ಮೇಲೆ ಸರ್ವಿಸ್ ಮಾಡ್ತಿರ್ತಾನೆ. ಮಾಡ್ತೀನಿ. ಸರಿ, ಮತ್ತೆ ಪೊಲ್ಯೂಷನ್ ಫ್ರೀ ಆರಾಮಾಗಿರ್ಬೋದು. ಚೆನ್ನಾಗಿದ್ದೀರಾ? ಏನ್ದನು ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಕಣೋ, ನೀನು? ಚೆನ್ನಾಗಿದ್ದೀನಿ. ಆಮೇಲೆ ಏನ್ ವಿಶೇಷ? ಏನಿಲ್ಲ ಕಣೋ, ಅಪ್ಪ ವಾಲಂಟರಿ ರಿಟೈರ್ಮೆಂಟ್ ತಗೊಂಡ್ರಲ್ಲ, ಅಮೌಂಟ್ ಸೆಟ್ಲ್ ಆಯ್ತು. ಫ್ಯಾಮಿಲಿ ಎಲ್ಲ ಕೆಮ್ಮಣ್ಗುಂಡಿಗೆ ಶಿಫ್ಟ್ ಆಗ್ತಾ ಇದೀವಿ. ಅಲ್ಲೊಂದು ಎಸ್ಟೇಟಲ್ಲಿ ಅಪ್ಪನಿಗೆ ಅಕೌಂಟೆಂಟಾಗಿ ಕೆಲಸ ಸಿಕ್ಕಿದೆ. ಅದನ್ನೇ ನಿಂಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಹೌದಾ? ವೆರಿ ಗುಡ್, ವೆರಿ ಗುಡ್. ಹೋಗ್ಬಾ. ಆಲ್ ದಿ ಬೆಸ್ಟ್ ಫಾರ್ ಯೋರ್ ಬ್ರೈಟ್ ಅಂಡ್ ಪ್ರಾಸ್ಪರಸ್ ಫ್ಯೂಚರ್. ಓಕೆ? ಥ್ಯಾಂಕ್ಸ್ ಕಣೋ. ನೀನ್ ಮಾಡಿರೋ ಉಪಕಾರಕ್ಕೆ ತುಂಬಾ ಥ್ಯಾಂಕ್ಸ್ ಅಪ್ಪ. ಆಂಟಿ, ಈಗ ಯಾಕದೆಲ್ಲ? ಅಂಕಲ್, ಗುಡ್ ಲಕ್. ಯಶವಂತ್, ನಮ್ಮಿಬ್ರು ಫ್ಯಾಮಿಲಿದು ಒಂದು ಫೋಟೋ ತೆಗೆಸ್ಕೊಳ್ಳೋಣವಾ? ತಗ್ಸ್ಕೊಳ್ಳೋಣ. ತೆಗೆಯವ್ರು ಯಾರು? ಬಾ ಬಾ ಬಾ. ಕೆಮ್ಮನ್ಗುಂಡಿಗೆ ಹೋದ್ಮೇಲೆ ನಮ್ನೆಲ್ಲ ಮರ್ತು ನಿನ್ ಮದ್ವೆಗೆ ಏನಾರು ಇನ್ವೈಟ್ ಮಾಡದೆ ಹೋದ್ರೆ ಅಲ್ಲಿಗೆ ಬಂದು ಚಚ್ಚಾಕ್ಬಿಡ್ತೀನಿ. Last 2 balls. ಪವನ್ ಜೋಶಿ, ಬನ್ನಿ ಇಲ್ಲಿ. ಬಂದೆ ಮಾಮ. ವಾಟ್ ಮುಚ್ಚಿ? ಏನ್ ನೀನು ನಾನ್ ಯಾವ ತರ ಬಾಲ್ ಹಾಕಿದ್ರು ಒಂದೇ ತರ ಆಡ್ತೀಯಾ? ಅದು ಪ್ರೀತಿ ಬಗ್ಗಿ ಬಗ್ಗಿ ಫೀಲ್ ಮಾಡೋ ತರ. ಹೌದಾ? ಹೌದೇನಾ? ಗೊತ್ತಿಲ್ಲಪ್ಪ, ನಾನೇನ್ ಗಮನಿಸಿಲ್ಲಪ್ಪ. ಅಯ್ಯೋ, ಬೇಡ, ನನ್ನ ಹತ್ರನೇನಾ? ಕಣ್ಗುಡ್ಡೆ ಕಿತ್ತಾಕ್ಬಿಡ್ತೀನಿ. ಆಮೇಲೆ ಬ್ಲೈಂಡ್ ಕ್ರಿಕೆಟೆ. ಅವಳು ನಮ್ಮ ಫ್ರೆಂಡ್. ನೀವೇ ಇಷ್ಟು ಚೀಪಾಗಿ ಬಿಹೇವ್ ಮಾಡಿದ್ರೆ ಯಾರೇನೇ ಅಂದ್ರು ಗಂಡು ಹುಡುಗ್ರ ಥರ ಅವ್ರ ನಮ್ಮ ಜೊತೆ ಸುತ್ತಾಡೋದ್ರಲ್ಲಿ ಅರ್ಥನೇ ಇರಲ್ಲ. ಈ ವಿಷಯದಲ್ಲಿ ನೀವಿದೆ ಫಸ್ಟ್ ಟೈಮ್ ತಪ್ಪು ಮಾಡ್ತಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ಹಾಗೆ ಇದು ಲಾಸ್ಟ್ ಟೈಮ್ ಆಗಿರ್ಬೇಕು ಅಂತ ಬಯಸ್ತೀನಿ. ಹೋಗಿ ಕ್ರಿಕೆಟ್ ಮಾತ್ರ ಆಡಿ. ಸಾರಿ ಕಣೋ, ಸಾರಿ ಮಚ್ಚ. ಏನ್ರೋ ಅದು ಸೀಕ್ರೆಟು? ನಿನ್ನ ಹತ್ರ ಡಿಸ್ಕಸ್ ಮಾಡಬೇಕು ಅಂತ ಅನ್ಸಿದ್ರೆ ನಿನ್ನನ್ನು ಕರೀತಿದ್ದೆ. ಓಕೆ? ಅವನು ಹೀಗೆ ಹೇಳ್ತಾನೆ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ನಾನು ಕೇಳಲಿಲ್ಲ. ಹುಷಾರ್. ಯಾರತ್ರ?
ಅದು ಹಲೋ ಐ ಆಮ್ ಚನ್ನಪ್ಪ ಎಕ್ಸ್ಪೋರ್ಟ್ಸ್ MD. ಓಹ್ ನಾವ್ ಯಶವಂತ್ ಅಂತ. ನೀನು ರನ್ನರಾ? ಇಲ್ವಲ್ಲ. ಮೈ ಗುಡ್ನೆಸ್, ನೀಗೊಂದು ಗೊತ್ತಾ, ನೀನು ಆ ನಾಯಿನ ಅಟ್ಟಿಸ್ಕೊಂಡು ಹೋದಿಯಲ್ಲ, ಅದರ ಆ್ಯಾವ್ರೇಜ್ ಸ್ಪೀಡ್ ಏನು ಗೊತ್ತಾ? 35 km/h. ಆಲ್ಮೋಸ್ಟ್ ಒಬ್ಬ ನ್ಯಾಷನಲ್ ರನ್ನರ್ ಇರ್ತಾನಲ್ಲ ಅವನ ಸ್ಪೀಡು. ಅಲ್ಲ, ನೀ ಯಾತಕ್ಕೆ ರನ್ನಿಂಗಲ್ಲೇ ಕಾನ್ಸಂಟ್ರೇಟ್ ಮಾಡಿ ದೊಡ್ಡ ರನ್ನರ್ ಆಗಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು? ಮುಂದೆ 2008ರಲ್ಲಿ ಚೈನಾ ನಡೆಯೋ ಒಲಿಂಪಿಕ್ಸ್ನಲ್ಲಿ ಇಂಡಿಯಾಗೆ ಗೋಲ್ಡ್ ಮೆಡಲ್ಸ್ ತರಕ್ಕೆ ನಿನ್ ಕೈಲಿ ಮಾತ್ರ ಸಾಧ್ಯ ಅಂತ ತಾನು ಹೇಳಕ್ ಬರ್ತಾ ಇರೋದು. ದೇವ್ರಾನೇ ಹೇಳ್ತಾ ಇದ್ದೀನಿ, ನನ್ಗೆ ಆ ಥರದ್ದು ಗುರಿ ಒಂಚೂರು ಇಲ್ಲ. ನಾನು ಬಿಟ್ಬಿಡ್ತೀರಾ ಪ್ಲೀಸ್? ಸರ್, ಇನ್ನೊಬ್ಬ ಯಾರೋ ಓಡ್ತಾ ಇದ್ದಾನೆ, ಅವನ ಹತ್ರ ಕೇಳಿ ನೋಡಿ ಸರ್. ಮನೆ ಎಲ್ಲ ಸೌಕರ್ಯವಾಗಿದೆ ತಾನೆ? ಹೌದು, ಸೌಕರ್ಯವಾಗಿದೆ ಮೇಡಮ್. ನಾಡಿದಿಂದ ಲೆಕ್ಕಾಚಾರ ನೋಡ್ಕೊಂಡ್ರೆ ಸಾಕು. ಸರಿ. ನಾಳೆ ನನ್ನ ಮಗಳ ಮದುವೆ, ಸೊ ಈ 2 ದಿನ ಮಾಲತಿ ಅಮ್ಮಂಗೂ ಮ್ಯಾನೇಜರ್ಗೂ ನೀವು ಸ್ವಲ್ಪ ಹೆಲ್ಪ್ ಮಾಡಬೇಕು. ಇನ್ವಿಟೇಷನ್ ಹೊಡೆದು ಅಷ್ಟು ಗ್ರ್ಯಾಂಡ್ ಆಗಿ ಮದುವೆ ಮಾಡ್ತಿಲ್ಲ. ಸಿಂಪಲ್ ಆಗಿ ನಮ್ಮ ಎಸ್ಟೇಟಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ತಿದೀವಿ. ಬೇಕಾದ ಫ್ರೆಂಡ್ಸು ರಿಲೇಟಿವ್ಸ್ನ ಮಾತ್ರ ಕರೆದಿದ್ದೀವಿ. ಓಕೆ? ಆಯ್ತು ಮೇಡಮ್. ನಾನು ಟೌನ್ಗೆ ಹೋಗಿ ಬರ್ತೀನಿ. ಚಿತ್ರಾಗೆ ಮೇಕಪ್ಪು ಮೆಹಂದಿ ಹಾಕೋಕೆ ಒಬ್ಬ ಬ್ಯೂಟಿಷಿಯನ್ ಬೇಕು, ಜೊತೆಲಿ ಕರ್ಕೊಂಡು ಬರ್ತೀನಿ. ಮೇಡಮ್, ಧನಲಕ್ಷ್ಮಿ ಕೂಡ ಒಳ್ಳೆ ಬ್ಯೂಟಿಷಿಯನ್, ಇವಳಿಗೆಲ್ಲ ಗೊತ್ತು. ಹೌದಾ? ತುಂಬಾ ಒಳ್ಳೇದಾಯ್ತು. ಹಾಗಾದ್ರೆ ನೀನೇ ಟೌನ್ಗೆ ಹೋಗಿ ಏನೇನ್ ಬೇಕೋ ಎಲ್ಲ ತಗೊಂಬಂದ್ಬಿಡು. ಮೆಹಂದಿ ಮಾತ್ರ ತುಂಬಾ ಸುಂದರವಾಗಿರ್ಬೇಕು. ಸರಿ ಮೇಡಮ್. ಹೇಗಿದೆ? ಸಖತ್ತಾಗಿದೆ. ಏನು ಮೈಸೂರು ಮದುವೆ ಸ್ಪೆಷಲಾ? ಹೌದು. ಎಲ್ಲ ರೆಡಿ ಆದ್ರ? ಓ ಎಸ್, ಹೊಡ್ತಾ ಇದೀವಿ. ಓಹ್, ಪ್ರಪಂಚದಲ್ಲಿ ಒಬ್ಬನ್ ಬಿಟ್ಟು ಬೇರೆ ಎಲ್ಲ ಚುರುಕಾಗಿದಾರಪ್ಪ. ಅಲ್ಲ ಕಣೆ, ಬೆಳಿಗ್ಗೆ 6 ಗಂಟೆಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಇಷ್ಟು ಬ್ರಿಸ್ಕಾಗಿ ಓಡಾಡ್ತಿದ್ದೀರಲ್ಲ, ನಿಮಗೆ ಸ್ವಲ್ಪ ನಾಚಿಕೆ ಮಾನ ಮರಿದಿಲ್ಲ ಇಲ್ವಾ? ಅಲ್ಲ ಕಣೆ, ಅಸಹ್ಯ ಆಗಲ್ಲ? ಅಸಹ್ಯ ಆಗ್ಬೇಕಾಗಿರೋದು ನಮ್ಗಲ್ಲ, ನಿನಗೆ. ಇಷ್ಟೊತ್ತವರೆಗೂ ಬಿತ್ಕೊಂಡಿದ್ಯಲ್ಲ. ಯಶವಂತ್, ಬೀರುಲಿ ಆಪರೇಷನ್ ಖರ್ಚಿಗೆ 50,000 ರೂಪಾಯಿ ಇಟ್ಟಿದ್ದೀನಿ. ನೀನು ಡ್ರೆಸ್ ಚೇಂಜಿಗೆ ಬೀರು ಓಪನ್ ಮಾಡಿದ್ರೆ ಮತ್ತೆ ಲಾಕ್ ಮಾಡಬೇಕು. ಹಾಲಲ್ಲಿ TV ಮೇಲೆ 500 ರೂಪಾಯಿ ಇಟ್ಟಿದ್ದೀನಿ, ಅದು ನಿನ್ನ ಖರ್ಚಿಗೆ. ನಾವು ಮಂಗಳವಾರ ಸಾಯಂಕಾಲನೇ ಬಂದ್ಬಿಡ್ತೀವಿ. ಬುಧವಾರ ಬೆಳಿಗ್ಗೆನ ಅಮ್ಮನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋಣ. ಏನೋ? ಸರಿಪಾ. ಯಶವಂತ್, ಫ್ರಿಜ್ ನಲ್ಲಿ ದೋಸೆ ಹಿಟ್ಟಿಟ್ಟಿದ್ದೀನಿ, ಚಟ್ನಿ ಇಟ್ಟಿದ್ದೀನಿ, ಪುಳಿಯೋಗರೆ ಮಿಕ್ಸು, ಚಟ್ನಿ ಪುಡಿ, ಖಾರದ ಪುಡಿ ಎಲ್ಲ ಇದೆ. ಅನ್ನ ಮಾತ್ರ ಮಾಡ್ಕೋ. ಸರಿ. ಎಷ್ಟೇ ಮಾಡಿಟ್ರು ಹೊರಗಡೆ ತಿಂದು ಆ 500 ರೂಪಾಯಿನ ಖಾಲಿ ಮಾಡಿಬಿಟ್ಟೆ ಕೂತ್ಕೊಳ್ತಾನೆ ಅಂತ ಗೊತ್ತಿದ್ರು ನಾನು ಸುಮ್ಮನೆ ಕೂತ್ಕೊಳ್ತಾ ಇದ್ದೀನಿ. ಸ್ವಲ್ಪ ತರಲೆ ಕೆಲ್ಸಗಳನ್ನ ಕಡಿಮೆ ಮಾಡ್ಕೋ. ಸರಿ. ಓಕೆ? ಗುಡ್ ಗರ್ಲ್. ಹ್ಯಾಪಿ ಜರ್ನಿಪಾ. ಹ್ಯಾಪಿ ಜರ್ನಿಮಾ. ಏಯ್, ಹಿಂದಿನ ಬಾಗಿಲಿಗೆ ಬೀಗ ಹಾಕೋದ್ ಮರಿಬೇಡ. ಹೊರಗಡೆ ಹೋಗುವಾಗ ಮುಂದೆ 2 ಬೀಗನು ಲಾಕ್ ಮಾಡ್ಕೊಂಡು ಹೋಗು, ಸರಿನಾ? ಜೋಪಾನ ಕಣೋ, ಹೇಳಿದ್ದೆಲ್ಲ ನೆನ್ಪಿರ್ಲಿ. ಹೋಗಿಪಾ. ಬಾಮ್ಮ. ಬಾಯ್. ಸಿಯಾ. ಮುಂದಿನ ಡೋರ್ ಲಾಕ್ ಆಯ್ತು, ಹಿಂದಿನ ಡೋರು ಲಾಕ್ ಹಾಕೋಬೇಕೀಗ. ಆಮೇಲೆ ಇನ್ನೇನು, ಅಪ್ಪಾಜಿ ಹೇಳ್ದಂಗೆ ಡೋರು ಅಲ್ಲ, ಬೀರು ಲಾಕ್ ಹಾಕಬೇಕು. ಆಮೇಲೆ ಇನ್ನು ಸರಿ, ನೆಮ್ಮದಿಯಿಂದ ಮಲಿಕಬೇಕು. ರಿಜಿಸ್ಟರ್ಗೆ ಕಾರ್ ಎಷ್ಟೊತ್ತಿಗೆ ಕಳಿಸ್ತಾ ಇದ್ದೀರಾ? 4:15 ಕಳಿಸ್ತಾ ಇದ್ದೀನಿ ಮೇಡಮ್. ಹಾ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಏನು ನೈಟ್ ಮೆಹಂದಿ ಹಾಕಿ ಹೋಗೋದಕ್ಕೆ ತುಂಬಾ ಲೇಟ್ ಆಯ್ತು ಅನ್ಸುತ್ತೆ? ಹೌದು ಮೇಡಮ್, ಅದೇ ಹೇಗಿದೆ ನೋಡೋಣ ಅಂತ ಬಂದೆ. ಹಾ, 6:15 ಎಬ್ಸಿ ನಾನೇ ನೋಡೋಣ ಅಂತಿದ್ದೆ. ಬಾ ನೋಡೋಣ.